ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಂತ ಸಮಸ್ಯೆ ಏನಿರ್ಲಿಲ್ಲ. ಅವನು ಅಂದಿದ್ರೆ ಸಾಕು, ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ಗಳೆಲ್ಲ ನಮ್ಮ ಮನೆ ಮುಂದೆ ಬಂದಿರ್ತಿದ್ರು ಕಣ. ಮನೆ ಮುಂದೆ ಬಂದಿದ್ರು ಅಂದ್ರೆ ಏನು ಅರ್ಥ? ಏನು ಅಂತ ಹೇಳೋ, ಮೊನ್ನೆ ಮಿನಿಸ್ಟರ್ ತಂಗಿ ಮಗಳು ಸಂಬಂಧ ಬಂದಿತ್ತು. ನಾವು ಖುಷಿಯಿಂದ ಹುಡುಗಿನ ತಂದ್ಕೊಳ್ಳೋಣ ಅಂತ ತೀರ್ಮಾನ ಮಾಡಿದ್ವಿ. ಆದ್ರೆ ನನ್ನ ಮಗನಿಗೆ ಸರ್ಪ್ರೈಸ್ ಕೊಡೋಣ ಅಂತ ಫೋಟೋ ತೋರ್ಸಕ್ ಹೋದ್ರೆ ಅವನೇ ಶಾಕ್ ಕೊಟ್ಬಿಟ್ಟ ಕಣೋ. ಏನಾಯ್ತು? ಏನಂತ ಹೇಳಿ ಅಣ್ಣ, ನಮ್ಮ ಕಂಪ್ನಿಲಿ ಕೆಲಸ ಮಾಡ್ತಿದ್ದ ಅಕೌಂಟೆಂಟ್ ಹುಡುಗಿನ ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮದುವೆ ಆದ್ರೆ ಅವಳನ್ನೇ ಆಗೋದು ಅಂತ ತುಂಬಾ ಹಠ ಹಿಡಿದ್ಬಿಟ್ಟ. ಅದಕ್ಕೆ ನೀವು ಒಪ್ಕೊಂಡ್ಬಿಟ್ರಾ? ನಾವೇನು ಒಪ್ಪಿರ್ಲಿಲ್ಲ, ಆದ್ರೆ ಒಪ್ಕೋಬೇಕಾಗಿ ಬಂತು. ಅಂದ್ರೆ ಏನು? ಅವಳನ್ನೇ ಮದುವೆ ಆಗ್ತೀನಿ ಅಂದ. ಒಪ್ಲಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ಬಿಟ್ಟು ರಿಜಿಸ್ಟ್ರು ಮದುವೆ ಆಗ್ತೀನಿ ಅಂತಂದ. ನಾನು ಏನಪ್ಪ ಮಾಡ್ಲಿ? ಅದಕ್ಕೆ ಒಪ್ಕೊಂಡ್ಬಿಟ್ರಾ? ಇನ್ನೇನ್ ಮಾಡ್ಲಿ, ಇರೋನೊಬ್ಬ ಮಗ, ಅವನು ಮನೆ ಬಿಟ್ಟು ಹೋದ್ರೆ ನಮ್ಗಿನ್ಯಾರು ದಿಕ್ಕು ಅಂತ ಒಪ್ಕೋಬೇಕಾಗಿ ಬಂತು. ಮದ್ವೆ ಗ್ರ್ಯಾಂಡಾಗಿ ಮಾಡ್ತಿಲ್ಲ, ತುಂಬಾ ಬೇಕಾದವ್ರ ಹತ್ರದವ್ರನ್ನ ಇನ್ವೈಟ್ ಮಾಡಿ ಸಿಂಪಲ್ ಆಗಿ ಮಾಡ್ತಾ ಇದೀವಿ ರೀ. ಮಿಸ್ ಮಾಡದೆ ಮದ್ವೆಗೆ ಬರ್ಬೇಕು. ಖಂಡಿತ. ಸರಿ, ನಾವಿನ್ ಬರ್ತೀವಿ. ಹೇ, ಮನೆಗ್ ಬಂದ್ ಹಾಗೆ ಹೋಗ್ತಿದ್ದೀರಲ್ಲ, ಕಾಫಿ ತಿಂಡಿ ಮಾಡ್ಕೊಂಡು ಹೋಗಿ. ಇಲ್ಲ, ಇನ್ನೊಂದ್ಸಲ ಮಾಡೋಣ ಕಣ, ತುಂಬಾ ಕಡೆ ಹೋಗೋದಿದೆ. ಸರಿ ಸರಿ, ಬರ್ತೀವಿ. ಪಾಪ ಮಗನ್ ಮದ್ವೆ ಬಗ್ಗೆ ಸಾಕಷ್ಟು ಕನ್ಸಿಟ್ಕೊಂಡಿದ್ದ. ಅದಕ್ಕೆ ಹೇಳೋದು, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ.